ಮೇ 25ರ ನಂತರ ರಾಜ್ಯ ಬಿಜೆಪಿಯಲ್ಲಿ ಆಗುತ್ತಾ ಬದಲಾವಣೆ. ಎಲ್ರಿಗೂ ಸ್ವಾಗತ. ನಾನು ಶಂಶೀರ್ ಬುಡೋಡಿ. ಒಂದು ಕಡೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲಿ ಸಿಎಂ ಬದಲಾವಣೆಯ ವಿಚಾರಕ್ಕೆ ಈಗಲೂ ಕೂಡ ತೆರೆ ಬಿದ್ದಿಲ್ಲ. ಇನ್ನೊಂದು ಕಡೆ ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತಾ ಎಂಬಂತಹ ವಿಚಾರದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಇದೇ ಮೇ 25ರಂದು ರಾಜ್ಯ ಬಿಜೆಪಿಯಲ್ಲಿ ಒಂದು ಬದಲಾವಣೆ ಆಗುತ್ತೆ ಎಂಬಂತಹ ಸುಳಿವು ಸಿಕ್ಕಿರುವಂಥದ್ದು. ಯಾಕಂದರೆ ಮೇ 24ಕ್ಕೆ ಬೆಂಗಳೂರಲ್ಲಿ ಬಿಜೆಪಿ ಉನ್ನತ ಮಟ್ಟದ ಕೋರ್ ಕಮಿಟಿಯ ಸಭೆ ನಡೆಯುತ್ತೆ. ಇದೇ ವೇಳೆ ರಾಷ್ಟ್ರೀಯ ಬಿಜೆಪಿ ನಾಯಕರು ಬೆಂಗಳೂರಿಗೆ ಆಗಮಿಸ್ತಾರೆ. ಮೇ 24ರಂದು ಆಗಮಿಸ್ತಾರೆ. ಹೀಗಾಗಿ ಸದ್ಯದ ಮಾಹಿತಿ ಪ್ರಕಾರ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ BY ವಿಜಯೇಂದ್ರ ಇವರು ಕಂಟಿನ್ಯೂ ಆಗುವಂತಹ ಸಾಧ್ಯತೆ ಇರುವಂಥದ್ದು. ಯಾಕಂದರೆ ಮೊನ್ನೆ ಚಿತ್ರದುರ್ಗದಲ್ಲಿ 50 ವರ್ಷಗಳ ಒಂದು ಸಾಧನಾ ಸಮಾವೇಶ ಯಡಿಯೂರಪ್ಪರ ಹೆಸರಲ್ಲಿ ನಡೆಯಿತು. ಇದು ಸಕ್ಸಸ್ ಆದ ಹಿನ್ನೆಲೆಯಲ್ಲಿ ಜೊತೆಗೆ ಕೇಂದ್ರ ಸಚಿವರಾದ ಅಮಿತ್ ಶಾ ಅವರು ಆ ಸಮಾವೇಶಕ್ಕೆ ಬಂದು ಯಡಿಯೂರಪ್ಪ ಹಾಗೂ ಅವರ ಪುತ್ರ BY ವಿಜಯೇಂದ್ರ ಇವರನ್ನು ಹೊಗಳಿದ ಕಾರಣ ಅವರು ಕಂಟಿನ್ಯೂ ಆಗ್ತಾರೆ ಎಂಬಂತಹ ಸುಳಿವು ಸಿಕ್ಕಿರುವಂಥದ್ದು. ಆದರೆ ಕೋರ್ ಕಮಿಟಿ ಅಂದರೆ ರಾಜ್ಯ ಬಿಜೆಪಿಯ ನಿರ್ಣಾಯಕ ಸಮಿತಿಯಾದ ಕೋರ್ ಕಮಿಟಿಗೆ ಸ್ವಲ್ಪ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ ಎನ್ನಲಾಗಿದ್ದು, ಅದರಲ್ಲಿ ಶೆಟ್ಟರ್ ಇರ್ಬೋದು, ಶೋಭಾ ಕರಂದ್ಲಾಜೆ, ವಿ ಸೋಮಣ್ಣ ಅಥವಾ ವಿ ಸುನೀಲ್ ಕುಮಾರ್ ಇವರನ್ನು ಸೇರಿಸುವಂತಹ ಬಗ್ಗೆ ಚರ್ಚೆ ನಡೆದಿದೆ ಎಂಬಂಥ ಮಾಹಿತಿ ಇರುವಂಥದ್ದು. ಹೀಗಾಗಿ ಮೇ 24ರಂದು ಕೋರ್ ಕಮಿಟಿ ಸಭೆ ಬಿಜೆಪಿಯ ರಾಷ್ಟ್ರೀಯ ಮಟ್ಟದ ನಾಯಕರ ನೇತೃತ್ವದಲ್ಲಿ ಬೆಂಗಳೂರಲ್ಲಿ ನಡೆಯುತ್ತೆ. ತದನಂತರ 25ರಂದು ಕೂಡ ರಾಷ್ಟ್ರೀಯ ನಾಯಕರು ಕೂಡ ಬೆಂಗಳೂರಿಗೆ ಬರ್ತಾರೆ. ಹೀಗಾಗಿ ಮೇ 25ರ ನಂತರ ರಾಜ್ಯ ಬಿಜೆಪಿಯಲ್ಲಿ ಒಂದು ರೀತಿಯ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ ಎನ್ನಲಾಗಿದ್ದು, ಸದ್ಯಕ್ಕೆ ಕರ್ನಾಟಕ ರಾಜ್ಯದ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ BY ವಿಜಯೇಂದ್ರ ಅವರು ಕಂಟಿನ್ಯೂ ಆಗ್ತಾರೆ ಎಂಬಂತಹ ಮಾಹಿತಿ ಇದ್ದು, ಕೊನೆ ಹಂತದಲ್ಲಿ ಏನು ಕೂಡ ಆಗ್ಬೋದು. ಯಾಕಂದರೆ ರಾಜಕೀಯದಲ್ಲಿ ಇವತ್ತು ನಡೆದಂತಹ ಘಟನೆ ನಾಳೆ ಮತ್ತೊಮ್ಮೆ ಟರ್ನ್ ಆಗ್ಬೋದು. ಹೀಗಾಗಿ ಮುಂದೇನು ಆಗುತ್ತೆ ಎಂಬಂತಹ ವಿಚಾರದಲ್ಲಿ ಕೂಡ ಬಹಳಷ್ಟು ಚರ್ಚೆ ಕೂಡ ನಡೀತಾ ಇದೆ. ಹೀಗಾಗಿ ರಾಜ್ಯ ಬಿಜೆಪಿಯನ್ನು ಒಂದು ವೇಳೆ ರಾಜ್ಯಾಧ್ಯಕ್ಷರನ್ನು ಸದ್ಯ ಬದಲಾವಣೆ ಮಾಡಿದರೆ 2028ರಲ್ಲಿ ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆ ನಡೆಯುತ್ತೆ. ಹೀಗಾಗಿ ಅದರ ಮೇಲೆ ಎಫೆಕ್ಟ್ ಕೂಡ ಬೀಳುವಂತಹ ಸಾಧ್ಯತೆ ಕುರಿತು ಕೂಡ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಹೀಗಾಗಿ ಅವರನ್ನೇ BY ವಿಜಯೇಂದ್ರ ಇವರನ್ನೇ ಕಂಟಿನ್ಯೂ ಮಾಡುವಂತಹ ಸಾಧ್ಯತೆ ಇರುವಂಥದ್ದು. ಹೀಗಾಗಿ 2028ರ ವಿಧಾನಸಭಾ ಚುನಾವಣೆಯನ್ನು ಇಟ್ಕೊಂಡು ಸದ್ಯ ಬಿಜೆಪಿಯಲ್ಲಿ ಬೇರೆ ಬೇರೆ ಕೋರ್ ಕಮಿಟಿ ಏನಿದೆ ಅದಕ್ಕೆ ಹಿರಿಯ ನಾಯಕರನ್ನು ಸೇರಿಸುವಂಥ ಸಾಧ್ಯತೆ ಇರುವಂಥದ್ದು. ಜೊತೆಗೆ ಮುಂದಾಲೋಚನೆ ಹಲವು ತಂತ್ರಗಾರಿಕೆಗಳನ್ನು ರೂಪಿಸುವಂಥ ಸಾಧ್ಯತೆ ಇರುವಂಥದ್ದು. ಹೀಗಾಗಿ ರಾಜ್ಯ ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಎಲ್ಲರ